ಅಂದರೆ ಈಗ ಒಂದು ಇಂಥ ಹಿರಿಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ನಿಮ್ಮ ಗರಡಿಯಲ್ಲಿ ಬೆಳೆದಂತಹ ರಘು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದಂಥದ್ದು. ಸೊ ಹೆಂಗಿತ್ತು ಅನುಭವ ಅಂತ? ನನಗೆ ಸಿನಿಮಾ ತುಂಬ ಹೊಸದೆ. ಹ್ಮ್. ಯಾಕೆಂತಂದರೆ ನಾನು ಅವಾಗಿಂದ ರಂಗಭೂಮಿ ನನ್ನುಸಿರು ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ರಂಗಭೂಮಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಂಥವ್ರು. ನಾನು ಅದೇ ಬೇರೆ ಬೇರೆ ಕೆಲಸಗಳಲ್ಲಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದರಿಂದ ನನಗದು ಈ ಕಡೆಗೆ ಬರೋದು ಕಡಿಮೆ ಆಯಿತು. ಆದರೆ ರಘುರಾಜನಿಂದ ಇದರಲ್ಲಿ ನೀವು ಪಾತ್ರ ವಹಿಸಲೇಬೇಕು ಅಂತ, ಯಾಕಂದರೆ ಅವನಿಗದೊಂದು ಆಸೆ ಇತ್ತು, ಗುರುವಿಗೆ ಗುರುದಕ್ಷಿಣೆ ಕೊಡೋ ಥರದಲ್ಲಿ ಒಂದು ಪಾತ್ರ ಕೊಡಬೇಕು ಅನ್ನೋದು ಒಂದು ಅವನ ಆಸೆ ಆಗಿತ್ತು. ಸೊ ಅವನ ಆಸೆಗೋಸ್ಕರ ನಾನು ಇದರಲ್ಲಿ ಪಾತ್ರ ಮಾಡಿದ್ದು. ಇಲ್ಲಾಂದರೆ ನಾನೊಬ್ಬ ಟೆಕ್ನಿಷಿಯನ್ ಆಗೋ ಅಥವಾ ಬ್ಯಾಕ್ಗ್ರೌಂಡ್ ಸಪೋರ್ಟರ್ ಆಗೋ ಮಾತ್ರ ನಾನು ಅಲ್ಲಿ ಇರ್ತಾ ಇದ್ದೆ, ಬಿಟ್ಟರೆ ಆ್ಯಕ್ಟರ್ ಆಗಿ ನಾನು ಇರ್ತಾ ಇರಲಿಲ್ಲ. ಅವನು ಈ ಸ್ಕ್ರಿಪ್ಟ್ ಮಾಡಿಸೋವಾಗಲೇ ನಮ್ಮ ಗುರುಗಳು ಈ ಪಾತ್ರನೇ ಮಾಡಬೇಕು ಅಂತ ಅವನು ಪ್ಲಾನ್ ಮಾಡಿಕೊಂಡು ನನಗಾಗಿ ಅದನ್ನು ಸಿದ್ಧ ಮಾಡಿದ್ದ. ಸೊ ಅವನಿಗೋಸ್ಕರನೇ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ, ಆದ್ದರಿಂದ ಪಾತ್ರಕ್ಕೂ ಒಪ್ಕೊಂಡೆ. ಸರ್, ನಾನು ಟೀಸರಲ್ಲಿ ನೋಡಿದಾಗ ಏನೇನಿಸ್ತು ಅಂತಂದರೆ ಹೊಸ ಕಲಾವಿದರು ಇವರ ಒಂದು ಲುಕ್ ಆಗಿರ್ಬೋದು, ಅಥವಾ ಅಂದರೆ ಲುಕ್ ಅಂತಂದರೆ ಹಾವಭಾವ ಆಗಿರ್ಬೋದು, ಅದರ ಜೊತೆಗೆ ಆ್ಯಕ್ಟ್ ಮಾಡಿದ ಒಂದಷ್ಟು ಸನ್ನಿವೇಶಗಳನ್ನು ನೋಡಿದಾಗ ನಿಮ್ಮ ಸಾರಥಿ ಸಿನಿಮಾದಲ್ಲಿ ನಿಮ್ಮ ಮತ್ತು ದರ್ಶನ್ ಸರ್ ಅವರ ಒಂದು ಕನೆಕ್ಟ್, ಬಿಕಾಸ್ ಯಾಕಂದರೆ ಅದರಲ್ಲೂ ದೇವಿ ಇದ್ದಾರೆ, ಸೊ ಇದರಲ್ಲೂ ಕೂಡ ಕಾಳಿಕಾ ದೇವಿ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಥರ ಸನ್ನಿವೇಶಗಳು ನೆನಪಾಕುವಂಥದ್ದನ್ನ ನಾನು ಕಂಡ್ಕೊಂಡೆ ನಾನು ಟೀಸರ್ ನೋಡಿದಾಗ. ಲೈಕ್ ಆ ಥರ ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಲೈಕ್ ಅಂತಂದರೆ ಆ ಒಂದು ಸಿನಿಮಾದಲ್ಲಿ ನೀವು ಕೂಡ ವಿಲನ್ ಆಗಿ ಆರ್ಭಟಿಸ್ತೀರಾ, ದರ್ಶನ್ ಅವರ ಚಿಕ್ಕಪ್ಪನಾಗಿ ಕಾಣಿಸ್ತೀರಾ, ಇದರಲ್ಲಿ ನೀವು ಹೀರೋ ಅವರ ತಂದೆಯಾಗಿ ಕಾಣಿಸ್ತೀರಾ. ಅದರಲ್ಲೂ ದೇವಿ ಇದ್ದಾರೆ, ಇದರಲ್ಲೂ ದೇವಿ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಸಿನಿಮಾಗೆ ದೇವಿ ಕೃಪೆ ಅನ್ನೋದಿದೆ ಅಂತ ನೋಡಬೇಕು ನೋಡಬೇಕು ಇದೆ ಅನ್ಸುತ್ತೆ. ಯಾಕಂದರೆ ಭಾಳ ಒಳ್ಳೆ ಮನಸ್ಸುಗಳು ತೊಡಗಿಸ್ಕೊಂಡಿರುವಂಥ ಒಂದು ಸಿನಿಮಾ, ಭಾಳ ಮುಗ್ಧ ಮನಸ್ಸುಗಳು ಕೂಡ, ಭಾಳ ಏನು ರಘು ಆದಿಯಾಗಿ ನೀವು ನೋಡಿರ್ಬೋದು. ಆಲ್ವೇಸ್ ಅ ಸ್ಮೈಲಿಂಗ್ ಫೇಸ್, ನಗ್ನಗ್ತಾ ಇರುವಂಥ ಹುಡುಗ. ಸೊ ಅಲ್ಲಿ ಚಾಮುಂಡಿ ಅಮ್ಮ, ಚಾಮುಂಡಿ ದೇವಿಯ ಕತೆಗೆ ಪೂರಕವಾಗಿ ಚಾಮುಂಡಿ ದೇವಿ ಇತ್ತು. ಇಲ್ಲಿ ಕೂಡ ರೋಣದಲ್ಲೂ ಕೂಡ ದೇವಿಯ ಒಂದು ಪ್ರಸ್ತಾಪ ಆಗ್ತದೆ. ಆ್ಯಂಡ್ ನನಗೆ ಆ ಥರದ ಸನ್ನಿವೇಶಗಳೇನೂ ಇಲ್ಲ, ಬಟ್ ಇಡೀ ಊರನ್ನು ಕಾಯುವಂತಹ ಒಂದು ಶಕ್ತಿ ಆಗಿ ದೇವಿ ಈ ಚಿತ್ರದಲ್ಲಿ ಮೂಡು ಬಂದಿದೆ, ಬಳಸಿದ್ದಾರೆ. ಆ ಭಾಗವನ್ನು ನಮ್ಮ ಸತೀಶ್ ಅವ್ರಿಗೆ ಗೊತ್ತು, ಯಾಕಂದರೆ ನನಗೆ ಐ ಆಮ್ ನಾಟ್ ಕನೆಕ್ಟೆಡ್. ಬಟ್ ನನ್ನ ಆಬ್ಸೆನ್ಸಲ್ಲಿ ಅಂದರೆ ಇಡೀ ಊರನ್ನು ಕಾಯುವಂಥ ಒಂದು ಗ್ರಾಮ ದೇವತೆ, ಒಂದು ಶಕ್ತಿಯಾಗಿ ಅದು ಏನೋ ಆ ದೇವಿನೂ ಕೂಡ ಒಂದು ಪಾತ್ರವಾಗಿ ಬಳಸಿದ್ದಾರೆ ಅಂತ ಗೊತ್ತಿದೆ ನನಗೆ. ಅದು ಯಾವ ರೀತಿ ಅನ್ನೋದು ನಾನು ಚಿತ್ರ ನೋಡಿದಾಗಲೇ, ಯಾಕಂದರೆ ಇವರೆಲ್ಲ ಸಂಪೂರ್ಣವಾಗಿ ತೊಡಗಿಸ್ಕೊಂಡವರು. ನಾನು ಕಲಾವಿದನಾಗಿ ಕೆಲವಾರು ದಿವಸಗಳು 60-65 ದಿವಸ ಶೂಟಿಂಗ್ ಮಾಡಿದರೆ ಒಂದು 15 ದಿವಸ ಮಾತ್ರ ನನ್ನ ಭಾಗದ ಚಿತ್ರೀಕರಣ ಆಗಿರುವಂಥದ್ದು. ಸೊ ನೋಡುವ, ಇದರಲ್ಲೂ ಕೂಡ ಒಳ್ಳೆ ಜನಗಳನ್ನು, ಒಳ್ಳೆ ಜನಗಳಿಗೆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡವನು. ಆ ರೀತಿಲಿ ಇಲ್ಲಿ ಕೆಲಸ ಆಗುತ್ತೆ ಅಂತ ಅಂದ್ಕೋತೀನಿ. ಯಾಕಂದರೆ ಎಲ್ಲರನ್ನೂ ಚೆನ್ನಾಗಿ ಕಂಡು ಎಲ್ಲರನ್ನೂ ಖುಷಿಪಡಿಸಿ ಎಲ್ಲಿ ಆಗ್ತದೆ ಮೇಲಿಂದ ಕೆಳಗಿನವರೆಗೆ ಎಲ್ಲರೂ ಖುಷಿ ಪಟ್ಬಿಟ್ಟು ಅಪ್ಪ ಏನೋ ಊಟದ ವಿಚಾರ ಆಗಲಿ ಅಥವಾ ಸೀನ್ಸ್ ವಿಚಾರ ಆಗಲಿ ಅವ್ರನ್ನ ನೋಡಿ ಮಾಡಿ ಕಂಡು ಕಳಿಸ್ಕೊಟ್ಟಿದ್ದು ವಿಚಾರಗಳಲ್ಲೇ ಎಲ್ಲದರಲ್ಲೂ ಪಕ್ಕ ಇದ್ದಾರೆ. ಎಲ್ಲವೂ ಒಳ್ಳೆ ಮಾತುಗಳು ಆಶೀರ್ವದಿಸಿದ್ದಾರೆ. ಯಾವಾಗ ನಾವು ಖುಷಿಪಟ್ಟು ಅಬ್ಬಾ ಚೆನ್ನಾಗಿತ್ತು ಕಣಯ್ಯ ಅಂತ ಮೆಲುಕು ಹಾಕ್ತೀವಲ್ಲ, ಆವಾಗ ಅವೆಲ್ಲ ಒಳ್ಳೆ ಆಶೀರ್ವಾದ. ಸೊ ಅದು ಆ ಆಶೀರ್ವಾದ ಜನಗಳದಾದರೆ ತಾಯಿ ಆಶೀರ್ವಾದನೂ ಇದೆ. ಸೊ ಆ ರೀತಿಲಿ ರೋಣ ಅದ್ಭುತವಾಗಿ ತಲುಪುತ್ತೆ, ಜನ ಇಷ್ಟಪಡ್ತಾರೆ ಅಂತ ಭಾವಿಸಿದ್ದೀನಿ ನಾನು. ದರ್ಶನ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದೆ, ಅವ್ರ ಜೊತೆ ಇದ್ದಂತಹ ಒಂದಷ್ಟು ಕ್ವಾಲಿಟೀಸು ಕೂಡ ಇವರಲ್ಲಿ ನಾನು ನೋಡಿದೆ. ಬಿಕಾಸ್ ಯಾಕಂತಂದರೆ ಒಬ್ಬ ನಟನಿಗೂ ಇನ್ನೊಬ್ಬ ಹೊಸ ನಟನಿಗೂ ಸಿಮಿಲಾರಿಟೀಸ್ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಕಲಾವಿದರು ಅಂದ ತಕ್ಷಣ ನಾವು ನೋಡಿದಾಗ ಒಬ್ಬೊಬ್ಬ ಕಲಾವಿದ್ರ ಜೊತೆಗೂ ಒಂದೊಂದು ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲುಕ್ಸ್ ಅನ್ನೋವಂಥದ್ದಾಗಿರ್ಬೋದು ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಾಗಿರ್ಬೋದು ನೋಡಿದಾಗ ನೀವು ಅವ್ರ ಜೊತೆನೂ ಕೂಡ ಆ್ಯಕ್ಟ್ ಮಾಡಿದೆ. ಅವ್ರ ಜೊತೆ ಏನಾದರೂ ನಡೆದಂತಹ ಒಂದಷ್ಟು ಘಟನೆಗಳನ್ನು ಮೆಲುಕು ಹಾಕೋದಾದರೆ? ಯಾರು ದರ್ಶನ್ ಜಿ? ಇಲ್ಲ, ನಾವು ಮಾಡಿದಂಥ ಅಷ್ಟೂ ಚಿತ್ರಗಳು, ಯಾವುದು ಸಾರಥಿ ಮಾಡಿದೆ ನಾನು, ಬುಲ್ಬುಲ್ ಮಾಡಿದೆ, ಆಮೇಲೆ ಅವರ ಪ್ರೊಡಕ್ಷನ್ನಲ್ಲಿ ಮಮತೆಯ ಮಮತೆಯ ಕರೆಯೋಲೆ ಅಂತ ಮಾಡಿದೆ, ಆಮೇಲೆ ಅರ್ಜುನ್ ಮಾಡಿದೆ, ಒಂದಷ್ಟು ಚಿತ್ರಗಳನ್ನು ಮಾಡಿದೆ. ಭಾಳ ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ದುಂಟು. ಆ್ಯಂಡ್ ಭಾಳ ಒಂದು ರೀತಿಯಲ್ಲಿ ಭಾಳ ಫ್ರೆಂಡ್ಲಿಯಾಗಿ, ಅದು ಸೀನ್ಗಳಲ್ಲಾಗ್ಬೋದು, ಅದರ್ವೈಸ್ ಆಲ್ಸೋ ಭಾಳ ಸಹಜವಾಗಿರ್ತಿದ್ರು, ಭಾಳ
ಖುಷಿಯಾಗಿ ಕೆಲಸ ಮಾಡಿದ್ದೀವಿ. ಅಷ್ಟು ಮಾತ್ರ ಹೇಳಬಲ್ಲ. ಇಲ್ಲೂ ಕೂಡ ಅದೇ ಖುಷಿ ಸಿಕ್ಕಿದೆ. ಬಟ್ ಸಾಧನೆಗೆ ಬಂದಾಗ ಶ್ರಮಿಸೋದು ತುಂಬ ಇದೆ ರಘುಗೆ. ಸೊ ಇದು ಅವರ ಮೊದಲನೇ ಸಿನಿಮಾ. ಅವ್ರಿಗೆ ಹೋಲಿಕೆ ಮಾಡುವಂಥದ್ದು ಆಗಲ್ಲ. ಅವನು ಅವರು ಪಟ್ಟಂಥ ಪರಿಶ್ರಮ, ಅವ್ರಿಗೆ ಏರಿದ ಎತ್ತರಕ್ಕೆ ರಘು ಏರ್ಲಿ ಅಂತ ಆಸೆ ಪಡ್ತೀನಿ. ಸೊ ಒಬ್ಬ ಕಲಾವಿದನಾಗಿ ಚೆನ್ನಾಗಿ ಬೆಳೀಲಿ, ಸಾಧನೆ ಮಾಡಲಿ ಅಂತಲೂ ಆಸೆ ಪಡ್ತೀನಿ. ಬಟ್ ಇವ್ರಿಗೆ ಹೋಲಿಕೆ ಮಾಡೋದು ಚಂದ ಕಾಣಲ್ಲ. ಅವರು ಒಂದು ಹಂತಕ್ಕಾಗಲೇ ಸಾಧನೆ ಮಾಡಿರುವಂಥ ನಟ, ಎಲ್ಲ ರೀತಿಯಲ್ಲೂ ದೊಡ್ಡ ಕಮರ್ಷಿಯಲ್ ನಟ, ಕೋಟ್ಯಾಂತರ ಅಭಿಮಾನಿಗಳು ಹೊಂದದಂಥ ನಟ. ಸೊ ಆ ಎತ್ತರಕ್ಕೆ ಬೆಳೀಲಿ ಇವ್ರು ಅಂತ ಆಸೆ ಪಡ್ತೀನಿ ನಾನು. ಏನು ಹೇಳ್ತೀರಾ ಸರ್? ಫೈನಲಿ November 7th ರಿಲೀಸ್ ಆಗ್ತಾ ಇದೆ. ರಂಗಭೂಮಿಯಲ್ಲಿ ನೋಡ್ತಿದ್ದಂಥವ್ರು ಇಷ್ಟು ದಿನ ಈಗ ಬೆಳ್ಳಿ ಪರದೆಯಲ್ಲಿ ನಿಮ್ಮನ್ನ, ಅದ್ರ ಜೊತೆಗೆ ನಿಮ್ಮ ನಟನೆಯನ್ನ ನೋಡುವಂತಹ ಭಾಗ್ಯ, ಅದರಲ್ಲೂ MLA ಎಲ್ಲರೂ ಸಿನಿಮಾ ನೋಡೋಕೆ ಹೋದ್ರೆ ನೀವು ರಾಜಕಾರಣವನ್ನ ತೋರಿಸ್ತೀರ November 7th ಥಿಯೇಟರ್ಗಳಲ್ಲಿ. ಅಲ್ಲ, ನನಗಿಂತ ನಾನಿಲ್ಲಿ ನನ್ನ ಕೂಸು ರಘುರಾಜನಂದ, ಅವನ ಇಷ್ಟು ವರ್ಷಗಳ ಶ್ರಮ, ಅವನ ಆ್ಯಕ್ಟಿಂಗ್ ಡೆಡಿಕೇಶನ್ ಮತ್ತು ಕೆಲಸದ ಬಗ್ಗೆ ಇರುವಂಥ ಅವನ ಧ್ಯೇಯ, ಎಲ್ಲವನ್ನ ನೋಡಿ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. November 7ಕ್ಕೆ ಬೆಳ್ಳಿ ತೆರೆಯ ಮೇಲೆ ರಘುರಾಜನಂದನ ಮೂಲಕ, ಇಂತಹ ಮೇರು ನಟರ ಮೂಲಕ ನಾವು ಕರ್ನಾಟಕದ ಜನತೆಯ ಮುಂದೆ ನಮ್ಮನ್ನು ಪರೀಕ್ಷೆಗೊಡ್ಕೊಳ್ತಾ ಇದ್ದೇವೆ. ಸೊ ದಯಮಾಡಿ ಎಲ್ಲ ಕನ್ನಡದ, ಆಮೇಲೆ ನಾನು ಅದನ್ನೇ ಭಾಳ ಖುಷಿಯಿಂದ ಹೇಳ್ತೀನಿ, ಇವತ್ತು ಕರ್ನಾಟಕದ ಚಿತ್ರರಂಗ ಅಥವಾ ಕನ್ನಡದ ಚಿತ್ರರಂಗ ಜಗತ್ತು ನೋಡೋ ಹಾಗಾಗಿದೆ, ಜಗತ್ತು ಮೆಚ್ಚೋ ಹಾಗಾಗಿದೆ, ಜಗತ್ತು ಅಚ್ಚರಿ ಪಡುವಂಗಾಗಿದೆ. ಅಂತಹ ಚಿತ್ರರಂಗದ ಮೊದಲ ಹೆಜ್ಜೆಯನ್ನು ರಘುರಾಜನಂದ ಮತ್ತು ತಂಡ ಇವತ್ತು ಇಟ್ಟಿದೆ. ಅಂಥ ಚಿತ್ರದಲ್ಲಿ ನಾನೂ ಒಂದು ಪಾತ್ರವನ್ನು ಮಾಡಿದ್ದೀನಿ. ಇಂಥ ನಟರುಗಳ ದೊಡ್ಡ ಸಾಲೆ ಇದೆ. ಅವರೆಲ್ಲರ ನಡುವೆ ನಿಮ್ಮ ಮುಂದೆ ಅವತ್ತು ಬರ್ತಾ ಇದ್ದೀವಿ. ಅರಸಿ ಆರೈಸಿ ನಮ್ಮನ್ನು ಉಳಿಸ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕನ್ನಡದ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ತೀನಿ. ಶರತ್ ಸರ್, ಏನು ಕೇಳ್ತೀರಾ ಅಂದರೆ, ನಿಮ್ಮ ಅಭಿನಯವನ್ನು ನೋಡೋದೇ ಒಂಥರ ಚಂದ. ಅಂಥದ್ರಲ್ಲಿ ಹೊಸ ಸಿನಿಮಾ, ಹೊಸ ಪಾತ್ರ, ಅದಕ್ಕೆ ತಕ್ಕಂಗೆ ನಿಮ್ಮ ಅನುಭವ, ಅಭಿನಯ ಎಲ್ಲನೂ ಕೂಡ ಇರುತ್ತೆ. ಸೊ November 7ಕ್ಕೆ ರೋಣ ಸಿನಿಮಾ ಬರ್ತಾ ಇದೆ. ಇಷ್ಟು ದಿನ ನೆಗೆಟಿವ್ ರೋಲ್ಸ್, ಈಗ ಪಾಸಿಟಿವ್ ರೋಲ್, ಒಬ್ಬ ಆದರ್ಶ ತಂದೆಯಾಗಿ ಬರ್ತಾ ಇದ್ದಾರೆ ಬೆಳ್ಳಿ ಪರದೆಗೆ. ಏನು ಹೇಳ್ತೀರಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ? ಅಲ್ಲಲ್ಲಿ ಪಾಸಿಟಿವ್ ರೋಲ್ಸ್ ಮಾಡಿದ್ದೀನಿ, ಬಟ್ ಹೆಚ್ಚು ಖಳನಾಯಕನ ಪಾತ್ರ. ಸೊ ಈ ಚಿತ್ರದಲ್ಲೂ ಕೂಡ ಒಬ್ಬ ಒಳ್ಳೆಯ ತಂದೆಯ ಪಾತ್ರ, ಜವಾಬ್ದಾರಿಯುತವಾದಂಥ ಪಾತ್ರ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಚಿತ್ರ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹೊಸ ತಂಡ, ಹೊಸ ಪ್ರತಿಭೆಗಳು, ಏನೇನೋ ಕನಸುಗಳನ್ನು ಇಟ್ಕೊಂಡು ಬಂದಿರುವಂಥವ್ರು, ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಬೇಕು ಅಂತ ಕನಸು ಕಟ್ಕೊಂಡು ಇರುವಂಥವ್ರು. ಅದು ನಿರ್ದೇಶಕರಾಗ್ಬೋದು, ನಮ್ಮ ನಾಯಕ ನಟ ಆಗ್ಬೋದು. ನಾವುಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡೋಣ, ಹೆಚ್ಚೆಚ್ಚು ಜನಕ್ಕೆ ತಲುಪಿಸೋಣ ಅಂತ ನಮ್ಮಲ್ಲೂ ಕೂಡ ಅಷ್ಟೇ ಪ್ಯಾಷನ್ ಇರೋದ್ರಿಂದ ಈ ಥರದ ಜನಗಳೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರ ರೋಣ. ಆ್ಯಸ್ ನಮ್ಮ ಮಾಲೂರು ವಿಜಯ್ ಸರ್ ಹೇಳಿದಾಗೆ, ಕನ್ನಡ ಚಿತ್ರರಂಗದ ಭಾಳ ಅದ್ಭುತವಾದಂಥ ದಿವಸಗಳಿದು. ಜಗತ್ತಿನಾದ್ಯಂತ ಕನ್ನಡದ ಸಿನಿಮಾಗಳು ಕನ್ನಡ ಭಾಷೆ ತಲುಪ್ತಾ ಇದೆ. ಆ ರೀತಿಯಲ್ಲಿಯೇ ಈ ಚಿತ್ರವನ್ನು ನೀವು ನೋಡಿ ಆಶೀರ್ವಾದ ಮಾಡಿ, ಬೆಳೆಸಿ, ಹೊಸಬರನ್ನು ಬೆಳೆಸಿ, ಹೊಸ ಆಲೋಚನೆಗಳನ್ನು ಬೆಳೆಸಿ, ಹೊಸ ಪ್ರತಿಭೆಗಳಿಗೆ, ಯಾಕಂದರೆ ಕಮರಿ ಹೋಗಬಾರ್ದು. ಎಷ್ಟೋ ಸಮಯ ಒಳ್ಳೊಳ್ಳೆ ಚಿತ್ರಗಳು, ಭಾಳ ಪ್ರತಿಭಾವಂತರು ಮಾಡಿರೋ ಚಿತ್ರಗಳು ಜನ ಬರದೆ ಥಿಯೇಟ್ರ್ಗಳಿಗೆ ಅದಕ್ಕೆ ಹೆಚ್ಚು ಪ್ರಚಾರ ಸಿಗದಲ್ಲೇ ಮುಗಿದೋಗಿದ್ದಾವೆ. ಸೊ ಅದಾಗದೆ ಒಂದು ಇಂಡಸ್ಟ್ರಿಗೂ ಒಂದು ಉತ್ಸಾಹ, ಹುಮ್ಮಸ್ಸು ತುಂಬಿ, ಈ ಯಂಗ್ಸ್ಟರ್ಸ್ಗಳಿಗೂ ಒಂದು ಶಕ್ತಿಯನ್ನು ತುಂಬಲಿ ಅಂತ ನಾವು ತಾಯಿಯ ಜೊತೆಯಲ್ಲಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದಯಮಾಡಿ ಬನ್ನಿ ಥಿಯೇಟ್ರಲ್ಲಿ, ಫ್ಯಾಮಿಲಿ ಸಮೇತ, ಕುಟುಂಬದ ಸಮೇತ ನಮ್ಮ ರೋಣ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಒಂದಷ್ಟು ಸಮಯವನ್ನು ನಮ್ಮ ಬಾಸ್ ಟಿವಿಗೆ ಕೊಟ್ಟಿದ್ದಕ್ಕೆ. ಇದೇ ರೀತಿ ಸಾಕಷ್ಟು ಪಾತ್ರಗಳ ಮೂಲಕ ಮತ್ತಷ್ಟು ಕನ್ನಡಿಗರು ನಿಮ್ಮ ಅಭಿನಯವನ್ನು ಬೆಳ್ಳಿ ಪರದೆಯಲ್ಲಿ ನೋಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮತ್ತೆ ನಿಮ್ಮ ಅಭಿನಯ, ಅದ್ರ ಜೊತೆಗೆ ನಿಮ್ಮ ನಟನೆ ಮೂಡಿಬರಲಿ. ಒಳ್ಳೆಯದಾಗಲಿ. ನಿಮ್ಮಿಬ್ಬರಿಗೂ ಸಾಕಷ್ಟು ಅವಕಾಶಗಳು ಮತ್ತೆ ಸಿಗಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.
ಇದಾಗಿತ್ತು ರೋಣ ಸಿನಿಮಾದಲ್ಲಿ ತಂದೆ ಪಾತ್ರವನ್ನ ಅದರ ಜೊತೆಗೆ ವಿಲನ್ ಕ್ಯಾರೆಕ್ಟರ್ನ ಮಾಡ್ತಿದ್ದಂತಹ ಹಿರಿಯ ನಟರಾಗಿರುವಂತಹ ಶರತ್ ಲೋಹಿತಾಶ್ವ ಸರ್ ಹಾಗೆಯೇ ಮಾಲೂರು ವಿಜಯ್ ಅವರ ಒಂದಷ್ಟು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಮಾತುಕತೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.